ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು 1965 ಭಾರತದ ಮೇಲೆ ದಾಳಿ ಮಾಡಿದ್ದು ಪಾಕಿಸ್ತಾನ ಹೇಗಾದರೂ ಮಾಡಿ ಭಾರತವನ್ನು ಸೋಲಿಸಬೇಕು ಅಂತ ಹಠ ತೊಟ್ಟಿತ್ತು. ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಜನರಲ್ ಅಯೂಬ್ ಖಾನ್ ಅದಕ್ಕಾಗಿ ನಾನಾ ತಂತ್ರಗಳನ್ನು ರೂಪಿಸಿದ್ದ. ಅವತ್ತವರ ಮೊದಲ ಟಾರ್ಗೆಟ್ ಆಗಿದ್ದು ಜಮ್ಮುವಿನ ಅಖ್ನೂರ್ ಅನ್ನೋ ಪಟ್ಟಣ. ಇದೊಂದು ಪಟ್ಟಣವನ್ನು ವಶಪಡಿಸ್ಕೊಂಡು ಬಿಟ್ಟರೆ ಇಡೀ ಕಾಶ್ಮೀರವನ್ನು ನಾವು ಹಾಕ್ಕೊಂಡು ಬಿಡ್ತೀವಿ ಅನ್ನೋದು ಅಯೂಬ್ ಖಾನನ ಯೋಚನೆ ಮತ್ತು ಯೋಜನೆ. ಅದಕ್ಕಾಗಿಯೇ ಪಾಕಿಸ್ತಾನ ಆಪರೇಷನ್ ಗ್ರ್ಯಾಂಡ್ ಸ್ಲ್ಯಾಮನ್ನು ಶುರು ಮಾಡ್ತು. ಇಲ್ಲಿ ಅಖ್ನೂರ್ ಅನ್ನೋ ಪಟ್ಟಣವನ್ನು ವಶಪಡಿಸ್ಕೊಳ್ಳೋದಕ್ಕೆ ಅಷ್ಟೊಂದು ಭಾರಿ ತಯಾರಿ ಹಾಗೂ ಯೋಜನೆಯ ಹಿಂದಿದ್ದ ಕಾರಣ ಸ್ಪಷ್ಟವಾಗಿತ್ತು. ಈ ಅಖ್ನೂರ್ ಮುಖಾಂತರವೇ ಜಮ್ಮು ಶ್ರೀನಗರ್ ರಾಷ್ಟ್ರೀಯ ಹೆದ್ದಾರಿ ಪಾಸಾಗುತ್ತೆ. ಹೀಗಾಗಿ ಆ ಪ್ರದೇಶವನ್ನು ವಶಪಡಿಸ್ಕೊಂಡು ಬಿಟ್ಟರೆ ಕಾಶ್ಮೀರದಲ್ಲಿರೋ ಭಾರತೀಯ ಸೇನೆಗೆ ಯಾವುದೇ ಯುದ್ಧೋಪಕರಣಗಳು, ಆಹಾರ ಸಾಮಗ್ರಿ, ಹೆಚ್ಚುವರಿ ಪಡೆಗಳ ಬ್ಯಾಕಪ್ ಇದ್ಯಾವುದೂ ಸಿಗದ ಹಾಗೆ ಬ್ಲಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅಷ್ಟು ಮಾಡಿಬಿಟ್ರೆ ಭಾರತದ ಸೇನೆಯನ್ನು ಸೋಲಿಸಿ ಕಾಶ್ಮೀರವನ್ನು ವಶಪಡಿಸ್ಕೊಬಿಡಬಹುದು. ಇದು ಅವತ್ತು ಪಾಕಿಸ್ತಾನ ಮಾಡಿದ್ದ ದುರಾಲೋಚನೆ. ಅದರಲ್ಲಿ ಅವರು ಯಶಸ್ವಿ ಆಗಲಿಲ್ಲ. ಭಾರತೀಯ ಯೋಧರ ಸಾಮರ್ಥ್ಯದ ಮುಂದೆ ಪಾಕಿಗಳ ಆಟ ನಡೀಲಿಲ್ಲ. ಅವರು ಮತ್ತೆ ಆ ಯುದ್ಧದಲ್ಲಿ ಒದೆ ತಿಂದರು. ಭಾರತೀಯ ಸೈನ್ಯವೇ ಲಾಹೋರ್ವರೆಗೆ ನುಗ್ಗಿದ್ರಿಂದ ಆ ಯುದ್ಧದಲ್ಲಿ ಭಾರತಕ್ಕೆ ಜಯ ಸಿಕ್ಕಿತ್ತು ಅನ್ನೋದು ಬೇರೆ ಮಾತು. ಆದರೆ ಅವತ್ತು ಅಕಸ್ಮಾತ್ ಅಖ್ನೂರನ್ನು ವಶಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಿಬಿಟ್ಟಿದ್ರೆ ಪಾಕಿಸ್ತಾನಿ ಸೇನೆಗೆ ನಿಜಕ್ಕೂ ಸ್ಟ್ರಾಟಜಿಕ್ ಆಗಿ ಮೇಲುಗೈ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ಕಾರ್ಗಿಲ್ ಯುದ್ಧ ನಡೀತಿರುವಾಗ ಕೂಡ ಪಾಕಿಸ್ತಾನಿ ಸೇನೆ ಸತತವಾಗಿ ಪ್ರಯತ್ನಿಸಿದ್ದು ಶ್ರೀನಗರ್ ಲೇಹ್ ಹೆದ್ದಾರಿಯನ್ನು ತಮ್ಮ ವಶಕ್ಕೆ ಪಡ್ಕೊಂಡು ಭಾರತೀಯ ಪಡೆಗಳು ಕಾರ್ಗಿಲ್ವರೆಗೆ ಬಾರದ ಹಾಗೆ, ಅವರಿಗೆ ಯಾವ ಬ್ಯಾಕಪ್ ಫೋರ್ಸು ಸಿಗದ ಹಾಗೆ ತಡಿಬೇಕು ಅಂತ. ಆದರೆ ಅದು ಕೂಡ ಸಾಧ್ಯ ಆಗಲಿಲ್ಲ. ಗೆಳೆಯರೆ, ಗಡಿ ಭಾಗದಲ್ಲಿ ದೇಶದ ರಕ್ಷಣೆಯ ದೃಷ್ಟಿಯಿಂದ ಅತ್ಯಂತ ಮಹತ್ವವನ್ನು ಪಡ್ಕೊಳ್ಳೋದು ರಸ್ತೆಗಳು ಹಾಗೂ ಸಂಪರ್ಕ ಸಾಧನಗಳು. ಇದು ದೇಶದ ರಕ್ಷಣೆಯ ವಿಷಯಕ್ಕಾಯಿತು. ಹಾಗೆಯೇ ಒಂದು ದೇಶದ ಅಭಿವೃದ್ಧಿಗೆ ಕೂಡ ಸುಂದರವಾದ ಸಂಪರ್ಕ ರಸ್ತೆಗಳು ಬೇಕೇ ಬೇಕಾಗುತ್ತವೆ. ರೋಡ್ಸ್ ಆರ್ ನರ್ವ್ಸ್ ಆಫ್ ದ ನೇಷನ್ ಅನ್ನೋ ಒಂದು ಮಾತಿದೆ. ಯಾವ ದೇಶದಲ್ಲಿ ರಸ್ತೆಗಳು ಸಮರ್ಪಕವಾಗಿರುತ್ತವೋ ಆ ದೇಶದ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತೆ ಅನ್ನೋ ಮಾತು. ಹೀಗಾಗಿ ಭಾರತ ಕೂಡ ಕಳೆದ 2 ದಶಕಗಳಿಂದ ತನ್ನಲ್ಲಿನ ರಸ್ತೆಗಳನ್ನು ಆಧುನೀಕರಣಗೊಳಿಸ್ಕೊಳ್ತಾ ಇದೆ. ಸುವರ್ಣ ಚತುಷ್ಪಥ ರಸ್ತೆಯ ಜೊತೆಗೆ ದೇಶದ ಇತರೆ ಭಾಗಗಳಲ್ಲಿನ ರಸ್ತೆಗಳನ್ನು ಕೂಡ ಮೇಲ್ದರ್ಜೆಗೆ ಏರಿಸ್ತಾ ಇದೆ. ಹೆದ್ದಾರಿಗಳನ್ನು ಜೋಡಿಸುವ ಕೆಲಸ ಮಾಡ್ತಾ ಇದೆ. ಹಾಗೆಯೇ ಗಡಿಗುಂಟ ರಸ್ತೆಗಳನ್ನು ನಿರ್ಮಿಸೋದಕ್ಕೆ ಕೂಡ ಮುಂದಾಗ್ತಾ ಇದೆ. ಸಾಮಾನ್ಯವಾಗಿ ಗಡಿ ರಸ್ತೆಗಳು ದೇಶದ ರಕ್ಷಣಾ ವ್ಯವಸ್ಥೆಗೆ ಅತಿ ಮುಖ್ಯವಾಗಿರುತ್ತವೆ. ಹೀಗಾಗಿಯೇ ಜಮ್ಮು ಮತ್ತು ಕಾಶ್ಮೀರದಲ್ಲಿನ ರಸ್ತೆಗಳ ಬಗ್ಗೆ ಇತ್ತೀಚೆಗೆ ಸರ್ಕಾರಗಳು ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ಳೋದಕ್ಕೆ ಶುರು ಮಾಡಿರೋದು. ಆ ಪ್ರಯತ್ನದ ಫಲವಾಗಿ ಈಗಲ್ಲಿ ಅತ್ಯುತ್ತಮವಾದ ರಸ್ತೆಗಳು ಹಾಗೂ ಸರ್ವಕಾಲದಲ್ಲಿ ಕೂಡ ಓಡಾಡೋದಕ್ಕೆ ಅನುವು ಮಾಡಿಕೊಡುವ ಟನಲ್ಗಳ ನಿರ್ಮಾಣ ಆಗ್ತಾ ಇದೆ. ಈಗ ಭಾರತದ ಮುಕುಟಮಣಿಗೆ ಸಂಪರ್ಕ ಕಲ್ಪಿಸುವ ಟನಲ್ ಒಂದು ಉದ್ಘಾಟನೆಗೆ ಸಿದ್ಧವಾಗಿದೆ. ಆ ಟನಲ್ ಜಮ್ಮು ಮತ್ತು ಕಾಶ್ಮೀರದ ಅಂತರವನ್ನು ಕಡಿಮೆ ಮಾಡ್ತಿರೋದಷ್ಟೇ ಅಲ್ಲ, ಚಳಿಗಾಲದಲ್ಲಿ ಕೂಡ ಆರಾಮಾಗಿ ವಾಹನಗಳು ಓಡಾಡೋದಕ್ಕೆ ಇದು ಅನುವು ಮಾಡಿಕೊಡುತ್ತೆ. ಹಾಗಾದರೆ ಯಾವುದು ಆ ಟನಲ್? ಅದರ ಮಹತ್ವ ಏನು? ಅದರ ನಿರ್ಮಾಣ ಪ್ರಾರಂಭ ಆಗಿದ್ದು ಯಾವಾಗ? ಅದರಿಂದಾಗೋ ಅನುಕೂಲಗಳೇನು ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಇಲ್ಲಿ ನೋಡೋಣ. ಗೆಳೆಯರೆ, ಜಮ್ಮು ಕಾಶ್ಮೀರವನ್ನು ಭೂಲೋಕದ ಸ್ವರ್ಗ ಅಂತ ಕರೀತಾ ಇದ್ರು. ಆದರೆ ಇವತ್ತು ಖಂಡಿತ ಅದು ಸ್ವರ್ಗದ ರೀತಿಯಲ್ಲಿ ಉಳಿದಿಲ್ಲ. ಅದೀಗ ಅಕ್ಷರಶಃ ನರಕದ ಥರ ಬದಲಾಗಿದೆ. ಆದರೂ ಕೂಡ ಕಾಶ್ಮೀರ ಅನ್ನೋದು ಭಾರತದ ಮುಕುಟಮಣಿ. ಇಂಥ ಮುಕುಟಮಣಿಗೆ ಸಾಕಷ್ಟು ವರ್ಷಗಳ ಕಾಲ ಸರಿಯಾದ ರಸ್ತೆ ವ್ಯವಸ್ಥೆ ಕೂಡ ಇರಲಿಲ್ಲ. ಪರ್ವತಗಳ ಸಾಲಲ್ಲಿ ಹಿಮಪಾತದಂಥ ಪ್ರಾಕೃತಿಕ ಅವಘಡಗಳ ಭಯದಲ್ಲೇ ವಾಹನ ಸವಾರರು ಅಲ್ಲಿನ ಹೆದ್ದಾರಿಯಲ್ಲಿ ಓಡಾಡಬೇಕಾಗಿ ಬರ್ತಾಯಿತ್ತು. ಸಾರ್ವಜನಿಕರ ಜೊತೆಯಲ್ಲಿ ಇದೇ ಹಾದಿಲೇ ಭಾರತೀಯ ಸೈನಿಕರು ಕೂಡ ಓಡಾಡ್ತಾ ಇದ್ರು. ದುರ್ಗಮ ಹಾದಿ ಎಂಥ ಗಂಡೆದೆಯವರನ್ನು ಕೂಡ ಒಂದು ಕ್ಷಣ ಭಯಭೀತಗೊಳಿಸ್ತಾ ಇತ್ತು. ಜಮ್ಮುವಿನಿಂದ ಶ್ರೀನಗರಕ್ಕಿರುವ 295 ಕಿಲೋಮೀಟರುಗಳ ದೂರವನ್ನು ಕ್ರಮಿಸೋದಕ್ಕೆ 10 ಗಂಟೆಗಳಿಗೂ ಅಧಿಕ ಸಮಯ ಹಿಡಿತಿತ್ತು. ಅದು ಕೂಡ ಚಳಿಗಾಲದಲ್ಲಿ ಹಿಮಪಾತವಾದರೆ ಈ ರಸ್ತೆಯಲ್ಲಿ ಸಂಚರಿಸೋದಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಒಂದಷ್ಟು ಊರುಗಳು ಸಂಪರ್ಕವನ್ನು ಕೂಡ ಕಳ್ಕೊಂಡು ಬಿಡ್ತಾ ಇದ್ವು. ಈಗ ಆ ಸಮಯ 10 ಗಂಟೆಗಳಿಂದ 7.5 ಗಂಟೆಗಳಿಗೆ ಇಳಿದಿದೆ. ಈಗ ಪ್ರಯಾಣದ ಸಮಯ ಮತ್ತಷ್ಟು ಕಡಿಮೆ ಆಗಲಿದ್ದು ರಸ್ತೆಯಲ್ಲಿನ ಅಪಾಯ ಕೂಡ ಕಡಿಮೆ ಆಗುತ್ತೆ ಮತ್ತು ಸರ್ವ ಋತುಗಳಲ್ಲಿ ಕೂಡ ಸಂಚರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದಕ್ಕೆ ಕಾರಣ ಆಗ್ತಾ ಇರೋದು ಬನ್ನಿಹಾಲ್ ಮತ್ತು ಕಾಜಿಗುಂಡ್ ಟನಲ್. ಸ್ನೇಹಿತರೆ, ಕನ್ಯಾಕುಮಾರಿ ಶ್ರೀನಗರ ಹೈವೇಲಿ ಬರುವ ಈ ಟನಲ್ 8.5 ಕಿಲೋಮೀಟರ್ ಉದ್ದ ಇದೆ.
ಇಲ್ಲಿ 2 ಟನಲ್ಗಳಿದ್ದು ಚತುಷ್ಪಥ ರಸ್ತೆಯನ್ನು ನಿರ್ಮಾಣ ಮಾಡಲಾಗಿದೆ. ಅಂದರೆ ಒಂದೊಂದು ಟನಲ್ ಕೂಡ 2 ಪಥದ ರಸ್ತೆಯನ್ನು ಹೊಂದಿರುತ್ತೆ. ಈ ಟನಲ್ ನಿರ್ಮಾಣದಿಂದ ಜಮ್ಮು ಮತ್ತು ಶ್ರೀನಗರದ ನಡುವಿನ ಹಾದಿ 16 ಕಿಲೋಮೀಟರ್ಗಳಷ್ಟು ಕಡಿಮೆ ಆಗುತ್ತೆ ಮತ್ತು 1 ಗಂಟೆಗೂ ಹೆಚ್ಚು ಕಾಲದ ಪ್ರಯಾಣದ ಅವಧಿ ಕೂಡ ಇಲ್ಲಿ ಉಳಿತಾಯ ಆಗುತ್ತೆ. ಈ ಟನಲ್ಗಳನ್ನು ಸಮುದ್ರ ಮಟ್ಟದಿಂದ 1790 ಮೀಟರ್ಗಳ ಎತ್ತರದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಈ ಹಿಂದಿದ್ದ ಜವಾಹರ್ ಟನಲ್ಗಿಂತ 400 ಮೀಟರ್ಗಳ ಕೆಳಗೆ ಈ ಟನಲ್ ನಿರ್ಮಾಣ ಆಗಿದೆ. ಈಗ ಇಲ್ಲಿ ನಿರ್ಮಾಣವಾಗಿರೋ ಹೊಸ ಟನಲ್ ಬಗ್ಗೆ ತಿಳಿಯೋದಕ್ಕೂ ಮುನ್ನ ಇಲ್ಲಿದ್ದ ಹಳೆ ಬನಿಹಾಲ್ ಟನಲ್ ಅಥವಾ ಜವಾಹರ್ ಟನಲ್ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ನೋಡಿಬಿಡೋಣ. ಸ್ವಾತಂತ್ರ್ಯ ಬಂದ ಹೊಸರಲ್ಲಿ ಈ ಪ್ರದೇಶದಲ್ಲಿ ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯವಾಗದ ಪರಿಸ್ಥಿತಿ ಇತ್ತು. ಆಗ 1954ರಲ್ಲಿ ಅವತ್ತಿನ ಭಾರತ ಸರ್ಕಾರ ಇಲ್ಲೊಂದು ಟನಲನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಯಿತು. ಅವತ್ತಿಗೆ ವಾಹನಗಳ ಸಂಖ್ಯೆ ಕಡಿಮೆ ಇತ್ತು. ಅದರಲ್ಲೂ ಸೇನಾ ವಾಹನಗಳನ್ನು ಹೊರತುಪಡಿಸಿ ಕಾಶ್ಮೀರ ವ್ಯಾಲಿಗೆ ಹೋಗ್ತಾ ಇದ್ದ ವಾಹನಗಳ ಸಂಖ್ಯೆ ತುಂಬಾ ಕಡಿಮೆ ಇತ್ತು. ಅವತ್ತಿಗೆ ಕಾಶ್ಮೀರ ಹಾಗೂ ಭಾರತದ ನಡುವಿನ ಹಾದಿ ಅಷ್ಟೊಂದು ಸಂಚಾರಕ್ಕೆ ತೆರೆಕೊಂಡಿರಲಿಲ್ಲ. ಹೀಗಾಗಿ ಅಲ್ಲಿ ಒನ್ ವೇ ಟನಲ್ ನಿರ್ಮಾಣ ಆಯಿತು. 1956ರ ಡಿಸೆಂಬರ್ 22ರಂದು ಆ ಟನಲನ್ನು ಲೋಕಾರ್ಪಣೆ ಮಾಡಲಾಯಿತು. ಆ ಟನಲ್ ಸುಮಾರು 2.85 ಕಿಲೋಮೀಟರ್ ಉದ್ದ ಇದ್ದು ವರ್ಷದ ಯಾವುದೇ ಕಾಲದಲ್ಲೂ ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಕಲ್ಪಿಸ್ತಾ ಇತ್ತು. ಆದರೆ ಅದು ಸಿಂಗಲ್ ಪಾಸ್ ಟನಲ್ ಆಗಿದ್ದದ್ದೇ ಅದರ ಪ್ರಮುಖ ಕೊರತೆಯಾಗಿ ಎದ್ದು ಕಾಣ್ತಾ ಇತ್ತು. ಅಲ್ಲಿ ಒಂದು ದಿನಕ್ಕೆ ಒಂದು ಕಡೆಯಿಂದ ಕೇವಲ 150 ವಾಹನಗಳಷ್ಟೇ ಪಾಸ್ ಆಗ್ತಾ ಇದ್ವು. ಹೀಗಾಗಿ 1960ರ ಹೊತ್ತಿಗೆ ಈ ಟನಲನ್ನು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬೇಕಾನ್ ಯೋಜನೆಯ ಅಡಿಯಲ್ಲಿ ಅಗಲೀಕರಣಗೊಳಿಸೋದಕ್ಕೆ ಮುಂದಾಯಿತು. ಆನಂತರ ಈ ರಸ್ತೆಯಲ್ಲಿ 2 ಬದಿಯಿಂದ ವಾಹನಗಳು ಸಂಚರಿಸೋದಕ್ಕೆ ಸಾಧ್ಯ ಆಯಿತು. ಹಾಗೆಯೇ ಈ ಟನಲ್ ಮಿಲಿಟರಿಯ ವಶದಲ್ಲಿತ್ತು. ಅಲ್ಲಿ ಹಗಲು ರಾತ್ರಿ ನಮ್ಮ ಸೈನ್ಯ ಈ ಟನಲನ್ನು ಕಾಯ್ತಾ ಇತ್ತು. ಅಷ್ಟೊಂದು ಪ್ರಾಮುಖ್ಯತೆಯನ್ನು ಈ ಜವಾಹರ್ ಟನಲ್ ಪಡ್ಕೊಳ್ತು. ಅವತ್ತಿಗೆ ಈ ಟನಲ್ ಸಾಕು ಅಂತ ಅನ್ನಿಸ್ತಾ ಇತ್ತು. ಆದರೆ ಕಾಲಕ್ರಮೇಣ ಈ ಹೈವೇಲಿ ಓಡಾಡುವ ವಾಹನಗಳ ಸಂಖ್ಯೆ ಹೆಚ್ಚಾಯಿತು. ಇತ್ತೀಚೆಗಂತೂ ಅಲ್ಲಿ ಓಡಾಡುವ ವಾಹನಗಳ ಸಂಖ್ಯೆ 7,000ವನ್ನು ಮುಟ್ತಾ ಇದೆ. ಹಾಗಾಗಿನೇ ಈ ಟನಲ್ಗೊಂದು ಪರ್ಯಾಯವನ್ನು ಹುಡುಕುವ ಅನಿವಾರ್ಯತೆ ಭಾರತ ಸರ್ಕಾರಕ್ಕೆ ಕಾಣಿಸ್ತು. 2011ರಲ್ಲಿ ಅವತ್ತಿನ ಸರ್ಕಾರ ಈ ಭಾಗದಲ್ಲಿ ಹೊಸ ಟನಲ್ ನಿರ್ಮಾಣಕ್ಕೆ ಆದೇಶವನ್ನು ಕೊಡ್ತು ಹಾಗೂ ನವಯುಗ ಇನ್ಫ್ರಾಸ್ಟ್ರಕ್ಚರ್ ಕಂಪನಿ ಅಲ್ಲಿ ಟನಲ್ ಕೊರೆಯುವ ಕೆಲಸವನ್ನು ಪ್ರಾರಂಭ ಮಾಡಿತು. 2016ರ ಹೊತ್ತಿಗೆ ಈ ಟನಲ್ನ 7.2 ಕಿಲೋಮೀಟರ್ ಕಾಮಗಾರಿ ಮುಗಿತು. 2018ರ ಹೊತ್ತಿಗೆ ಕಂಪ್ಲೀಟಾಗಿ ಟನಲನ್ನು ಕೊರೆದು ಮುಗಿಸಿದ ಸಂಸ್ಥೆ ಆ ನಂತರದಲ್ಲಿ ಟನಲ್ಗೆ ಅವಶ್ಯಕತೆ ಇರುವ ಉಪಕರಣಗಳನ್ನು ಅಳವಡಿಸೋದಕ್ಕೆ ಮುಂದಾಯಿತು. 2020ರ ಹೊತ್ತಿಗೆ ಈ ಟನಲ್ ಕಾರ್ಯಾರಂಭ ಮಾಡಬೇಕಿತ್ತು. ಆದರೆ ನಿರ್ಮಾಣ ಕಾಮಗಾರಿ ನಿಧಾನವಾಗಿದ್ದರಿಂದ ಈಗ ಟನಲ್ ಉದ್ಘಾಟನೆಗೆ ಸಿದ್ಧವಾಗಿದೆ. ಕಳೆದ ಕೆಲವು ದಿನಗಳಿಂದ ಈ ರಸ್ತೆಯಲ್ಲಿ ಪ್ರಾಯೋಗಿಕವಾಗಿ ವಾಹನಗಳ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿದೆ. ಸತತ 24 ಗಂಟೆಗಳು ಸರಾಗವಾಗಿ ವಾಹನಗಳಲ್ಲಿ ಓಡಾಡ್ತಾ ಇವೆ. ಈ ಟನಲ್ನಲ್ಲಿ ಗ್ಯಾಸ್ ರಿಮೂವಬಲ್ ಸಿಸ್ಟಮನ್ನು ಅಳವಡಿಸಲಾಗಿದೆ. ಅದು ಟನಲ್ ಒಳಗಿನ ಗಾಳಿಯನ್ನು ಹೊರಗೆ ಎಳೆದು ಹಾಕುತ್ತೆ. ಅದರ ಜೊತೆಗೆ ಶುದ್ಧ ಗಾಳಿಯನ್ನು ಟನಲ್ಗೆ ತುಂಬಿಸುವ ಉಪಕರಣಗಳನ್ನು ಕೂಡ ಇಲ್ಲಿ ಅಳವಡಿಸಿದ್ದಾರೆ. ಸರಿಸುಮಾರು 234 ಕ್ಲೋಸ್ ಸರ್ಕ್ಯೂಟ್ ಕ್ಯಾಮರಾಗಳು ಇಲ್ಲಿವೆ. 126 ಜೆಟ್ ಫ್ಯಾನ್ಗಳ ಜೊತೆಗೆ ಫೈರ್ ಫೈಟಿಂಗ್ ಸಿಸ್ಟಮನ್ನು ಕೂಡ ಇಲ್ಲಿ ಅಳವಡಿಸಲಾಗಿದೆ. ಇದಲ್ಲದೆ ಪ್ರತಿ 500 ಮೀಟರ್ಗಳಿಗೆ ಒಂದರಂತೆ ಕಾರಿಡಾರ್ಗಳನ್ನು ನಿರ್ಮಾಣ ಮಾಡಿದ್ದು ಅವು ತುರ್ತು ಸಂದರ್ಭಗಳಲ್ಲಿ 2 ಟನಲ್ಗಳನ್ನು ಸಂಪರ್ಕಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಡುತ್ತವೆ. ಗೆಳೆಯರೆ, ದೇಶದ ಬೇರೆ ಯಾವುದೇ ಭಾಗದಲ್ಲಿ ಇಂಥ ಟನಲ್ಗಳು ನಿರ್ಮಾಣ ಆಗಿದ್ರೂ ಕೂಡ ಅವುಗಳಿಗೆ ಅಂಥ ಮಹತ್ವವನ್ನು ಕೊಡಬೇಕಾದ ಅಗತ್ಯ ಏನಿರಲಿಲ್ಲ. ಆದರೆ ಈ ಹೈವೇ ನಮ್ಮ ದೇಶದ ರಕ್ಷಣೆಯ ವಿಷಯದಲ್ಲಿ ಅತ್ಯಂತ ಪ್ರಮುಖವಾಗಿರುವ ಹೆದ್ದಾರಿ ಅಂತ ಅನ್ನಿಸ್ಕೊಳುತ್ತೆ. ಈ ಟನಲ್ ನಿರ್ಮಾಣದಿಂದ ಶ್ರೀನಗರ ಹಾಗೂ ಜಮ್ಮುವಿನ ದೂರ ಕಡಿಮೆ ಆಗೋದ್ರ ಜೊತೆಗೆ ಪ್ರಯಾಣದ ಅವಧಿ ಕೂಡ ಕಡಿಮೆ ಆಗುತ್ತೆ. ಇಂಥ ಇನ್ನಷ್ಟು ಯೋಜನೆಗಳು ಸಾಕಾರಗೊಳ್ಳಿ, ನಮ್ಮ ಯೋಧರು ಪ್ರಾಕೃತಿಕ ವಿಕೋಪಗಳ ಭಯ ಇಲ್ಲದಂತೆ ಸಂಚರಿಸೋದಕ್ಕೆ ಸಾಧ್ಯ ಆಗಲಿ. ಹಾಗೆಯೇ ಅತ್ಯಂತ ವೇಗವಾಗಿ ತುರ್ತಾಗಿ ಗಡಿಗಳನ್ನು ಸಂಪರ್ಕಿಸೋದಕ್ಕೆ ಅವಕಾಶವಾಗುವಂಥ ಸರ್ವ ಋತು ರಸ್ತೆಗಳು, ಟನಲ್ಗಳ ನಿರ್ಮಾಣ ಮತ್ತಷ್ಟಾಗಲಿ ಮತ್ತು ಇವು ಪ್ರವಾಸಿಗಳನ್ನು ಕೂಡ ಆಕರ್ಷಿಸುವಂತಾಗಿ ಪ್ರವಾಸೋದ್ಯಮದ ಅಭಿವೃದ್ಧಿಗೆ ಮತ್ತು ದೇಶಕ್ಕೆ ಒಂದಷ್ಟು ಆದಾಯವನ್ನು ತಂದುಕೊಡೋ ನಿಟ್ಟಲ್ಲಿ ಕೂಡ ಸಹಕಾರಿಯಾಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷದೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.